ಬದುಕಿದ್ದ ಸಂಬಂಧಿಕರು ಸತ್ತ ಹಾಗೆ ಕನಸು ಕಂಡರೆ ಇದು ಸಾಮಾನ್ಯವಾಗಿ ಯಾರಿಗಾದರೂ ಭಯ ಮತ್ತು ಆತಂಕ ಆಗುವುದು ಸಹಜ. ಆದರೆ ಸ್ವಪ್ನಶಾಸ್ತ್ರದ ಮತ್ತು ಮನಃಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳಿಗೆ ಕೆಟ್ಟ ಅರ್ಥವೇ ಇರಬಹುದು ಅಂತವೂ ಏನೂ ಇಲ್ಲ. ಆದರೆ ನಿಜವಾದ ಅರ್ಥಗಳು ಮತ್ತು ಸಂಕೇತಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ತಕ್ಷಣ ಪರಿಹಾರ ಆಗಬೇಕು ಅಂದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ದೀರ್ಘ ಆಯುಷ್ಯದ ಸಂಕೇತವೂ ಆಗಿರುತ್ತದೆ. ಭಾರತೀಯ ಸ್ವಪ್ನಶಾಸ್ತ್ರದ ಪ್ರಕಾರ ಬದುಕಿರುವ ವ್ಯಕ್ತಿ ಕನಸಿನಲ್ಲಿ ಸತ್ತಂತೆ ಕಂಡರೆ ಆ ವ್ಯಕ್ತಿಯ ಆಯಸ್ಸು ಹೆಚ್ಚಾಗುತ್ತದೆ ಮತ್ತು ಅವರ ಆರೋಗ್ಯ ಸುಧಾರಿಸುತ್ತದೆ ಎಂಬ ನಂಬಿಕೆ. ಹಾಗಾಗಿ ಇದು ಶುಭದ ಸಂಕೇತವೇ ಹೊರತು ಅಮಂಗಳವೇನೂ ಅಲ್ಲ. ಕಷ್ಟಗಳು ನಿವಾರಣೆ ಆಗುತ್ತೆ. ಕನಸಿನಲ್ಲಿ ಕಂಡ ಆ ಸಂಬಂಧಿಕರ ಜೀವನದಲ್ಲಿದ್ದ ದೊಡ್ಡ ಕಷ್ಟ ಅಥವಾ ರೋಗ ರುಜಿನಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಎಂಬುದು ಇದರ ಸಂಕೇತವಾಗುತ್ತದೆ. ಮನಃಶಾಸ್ತ್ರದ ಪ್ರಕಾರ ಬಾಂಧವ್ಯದಲ್ಲಿ ಬದಲಾವಣೆ. ಆ ವ್ಯಕ್ತಿಯೊಂದಿಗಿನ ನಿಮಗಿರುವ ಸಂಬಂಧಗಳು ಏನೋ ಬದಲಾವಣೆ ಆಗುವ ನಿರೀಕ್ಷೆ ಎಂದು ಅರ್ಥ. ಬಹುಶಃ ನೀವು ಅವರೊಂದಿಗೆ ಮಾತನಾಡುವುದು ಕಮ್ಮಿ ಮಾಡಿರಬಹುದು ಅಥವಾ ಅವರಿಂದ ದೂರ ಆಗುತ್ತಿರುವ ಭಾವನೆ ನಿಮ್ಮಲ್ಲಿ ಮೂಡಿರಬಹುದು. ಅತಿಯಾದ ಕಾಳಜಿ ಅಥವಾ ಭಯ. ಆ ವ್ಯಕ್ತಿಯ ಬಗ್ಗೆ ನಿಮಗೆ ಅತಿಯಾದ ಪ್ರೀತಿ ಮತ್ತು ಅವರ ಆರೋಗ್ಯದ ಬಗ್ಗೆ ಆತಂಕ ಇದ್ದಾಗ ಅವರಿಗೆ ಏನಾದರೂ ಆಗಿಬಿಟ್ಟರೆ ಎಂಬ ಸುಪ್ತ ಮನಸ್ಸಿನ ಭಯವೇ ಇಂತಹ ಕನಸಿನ ಮಾರ್ಪಾಡಾಗುತ್ತದೆ. ಇಂತಹ ಕನಸುಗಳು ಬಿದ್ದಾಗ ಭಯ ಆತಂಕ ಎಲ್ಲವೂ ಹಾಗೆ ಆಗುತ್ತದೆ. ಇದೆಲ್ಲವೂ ಭಯಪಡುವುದು ಬೇಡ. ನಿಮ್ಮ ಜೀವನದಲ್ಲಿ ಅಥವಾ ಆ ವ್ಯಕ್ತಿಯ ಜೀವನದಲ್ಲಿ ಹೊಸ ಅಧ್ಯಾಯವೊಂದು ಶುರುವಾಗಲಿದೆ ಎಂಬುದು ಸಂಕೇತವಾಗಿರುತ್ತದೆ. ಇಂತಹ ಕನಸು ಬಿದ್ದಾಗ ಭಯಪಡಬೇಡಿ. ಮರುದಿನ ಬೆಳಗ್ಗೆ ಆ ಸಂಬಂಧಿಕರಿಗೆ ಫೋನ್ ಮಾಡಿ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ. ಇದರಿಂದ ನಿಮ್ಮ ಮನಸ್ಸಿನ ಆತಂಕವು ದೂರವಾಗುತ್ತದೆ ಮತ್ತು ಸಂಬಂಧವು ತುಂಬ ಚೆನ್ನಾಗಿ ಗಟ್ಟಿ ಆಗುತ್ತದೆ. ಇಂತಹ ಏನಾದರೂ ಕೆಟ್ಟ ಕನಸುಗಳು ಕಾಣುತ್ತಿದ್ದರೆ ಅಥವಾ ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಮಾನಸಿಕ ವೇದನೆ ನೋವುಗಳಿಂದ ನರಳುತ್ತಿದ್ದರೆ, ಪ್ರೀತಿಸಿದವರು ದೂರವಾದಾಗ ಅಥವಾ ಹತ್ತಿರ ಇದ್ದವರು ದೂರವಾದಾಗ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ದು ಬಿಟ್ಟು ಹೋದಾಗ ಅವರನ್ನು ಕಳೆದುಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ, ಮತ್ತೆ ಅವರ ಜೊತೆ ಚೆನ್ನಾಗಿರಬೇಕು ಅನ್ನುವ ಮನೋಭಾವನೆ ನಿಮ್ಮದಾಗಿದ್ದರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮಂಜುನಾಥ ಗುರುಗಳಿಗೆ ಒಂದು ಫೋನ್ ಮಾಡಿ ಒಂದು ವಿಶೇಷವಾದ ಪೂಜೆಯನ್ನು ನಿಮಗಾಗಿ ಮಾಡುತ್ತಾರೆ. ಅವರು ಎಂತಹ ವ್ಯಕ್ತಿಗಳಾಗಿದ್ದರೂ ಮತ್ತೆ ಬಂದು ನಿಮ್ಮ ಜೀವನಕ್ಕೆ ಮೊದಲಿಗಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿರುವಂತೆ ಗಟ್ಟಿಯಾಗಿ ಸಂಬಂಧ ಬೆಳೆದುಕೊಡುತ್ತಾರೆ. ತುಂಬ ಒಳ್ಳೆಯದಾಗುತ್ತೆ. ಈ ಕೆಲಸ ಇವತ್ತೇ ಮಾಡಿ. ಒಳ್ಳೆಯದಾಗಲಿ.